ಸೊ ಮಕ್ಕಳ ಕಾಂಪೊಸಿಷನ್ ಆಫ್ ಫಂಕ್ಷನ್ಸ್ ಬಗ್ಗೆ ಲೆಕ್ಕಗಳನ್ನು ಲಾಸ್ಟ್ ಕ್ಲಾಸಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಇವತ್ತು ಒಂದಷ್ಟು ಐಡೆಂಟಿಟೀಸ್. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1/x+1 ಶೋ ದಟ್ ಎಫ್ ಆಫ್ ಎಕ್ಸ್ ಮೈನಸ್ 1/x+1 ಈಕ್ವಲ್ ಟು -1/x. ಏನು ಬರುತ್ತೋ ಅದನ್ನು ಮಾಡೋದು. ವಿದ್ಯಾಶಂಕರ್ ಇದನ್ನು ಓದಬೇಕಾದ್ರೆ ಹೆಂಗೆ ಓದ್ತಾರೆ ಅಂತಂದರೆ, ಎಫ್ ಆಫ್ ದಿಸ್ ಮೈನಸ್ ದಿಸ್ 1/this+1, ಎಫ್ ಆಫ್ ದಿಸ್ ಮೈನಸ್ 1/this+1, ಎಫ್ ಆಫ್ ದಿಸ್ ಮೈನಸ್ 1/this +1. ಅದನ್ನು ಸಿಂಪ್ಲಿಫೈ ಮಾಡಿ ಅದು ಉತ್ತರ ಬರುತ್ತೆ. ಆಗ ಎಫ್ ಆಫ್ ದಿಸ್ ಮೈನಸ್ 1/this+1 ಇದಕ್ಕೆ RCM ಹಾಕಿ x ಮೈನಸ್ 1 ಮೈನಸ್ ಆಫ್ x+1 ದುದು ಬೈ x+1 ಉಳುವ x ಮೈನಸ್ 1 ಪ್ಲಸ್ ಆಫ್ x+1 ಉಳುವ x+1. ಸಾರಿ x+1 ಈ x+1 ಹೊಟ್ಟೋಗುತ್ತೆ. ಆಗ ಎಫ್ ಆಫ್ ದಿಸ್ ಮೈನಸ್ 1/this+1 ಇಸ್ ಈಕ್ವಲ್ ಟು ಮೇಲ್ಗಡೆ x ಮೈನಸ್ 1 ಮೈನಸ್ x ಮೈನಸ್ 1 ಓವರ್ x ಮೈನಸ್ 1 ಪ್ಲಸ್ x+1. ಆಗ ಎಫ್ ಆಫ್ x ಮೈನಸ್ 1/x+1 ಈಸ್ ಈಕ್ವಲ್ ಟು x ಹೋಯಿತು -1 -1 -2, ಡಿನಾಮಿನೇಟರ್ನಲ್ಲಿ 1 ಹೋಯಿತು, x ಪ್ಲಸ್ x ಇಷ್ಟು 2 ಹೋಯಿತು, ಬಂದೇ ಬಿಡ್ತು. ಉತ್ತರ ನ್ಯೂಮರೇಟರ್ನಲ್ಲಿ -1, ಡಿನಾಮಿನೇಟರ್ನಲ್ಲಿ x. ಓಕೆನಾ? ಎಸ್. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. If f of x is equal to 1/1 minus x, show that f of x is equal to x. F of this 1/1 minus this, f of this is equal to f of x ಅಂದ್ರೇನು? 1/1 minus x. That is equal to f of this ಅಂದ್ರೇನು? 1/1 minus this. ಬರ್ಕೊಳಕ್ಕೆ ಬರಬೇಕಷ್ಟೇ ಇದನ್ನು. ಆಗ ಎಫ್ ಆಫ್ RCM 1 minus x minus 1/1 minus x ಇದು ಮೇಲಕ್ಕೆ ಹೋಗುತ್ತೆ. ಆಗ ಎಫ್ ಆಫ್ 1 minus x ಓವರ್ 1 ಹೋಗುತ್ತೆ minus x. ಹುಷಾರಾಗಿ ಮಾಡಬೇಕಾದ್ರೆ ಮತ್ತು ಎಫ್ ಆಫ್ ದಿಸ್ 1/1 ಮೈನಸ್ ದಿಸ್ 1 minus x ಓವರ್ minus x. ಅದನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ ಆನ್ಸರ್ ಬರುತ್ತಾ ನೋಡಿ. ಈಸ್ ಈಕ್ವಲ್ ಟು 1/, ಓಕೆನಾ? RCM ಹಾಕಿ ಇಲ್ಲಿ -x, ಇಲ್ಲಿ -x, -1 ಪ್ಲಸ್ x ಈಸ್ ಈಕ್ವಲ್ ಟು ಮೇಲಕ್ಕೆ ಹೋಗುತ್ತೆ -x ಪ್ಲಸ್ x ಹೋಗುತ್ತೆ -1 x ಬಂತು ನೋಡಿ. ಎಫ್ ಆಫ್ x is equal to x.
ಓಕೆನಾ? ಎಸ್, ಫೈನ್, ಫಸ್ಟ್ ಕ್ಲಾಸ್. ಈಗ ನೆಕ್ಸ್ಟ್ ಲೆಕ್ಕ ಇದೇ ಥರದ್ದು ಇನ್ನೊಂದು. ಸ್ಮಾಲ್ ಚೇಂಜ್. If f of x 1 minus x over 1 plus x, show that f of f of f of f of x equal to x. Oh, ಭಾರಿ ಇದೆ ಸರ್, ಭಾರಿ ಇದೆ. ಮಾಡೋದು ಹೇಗೆ? 4 ಸರಿ ಎಫ್ ಆಫ್ ಕಾಂಪೊಸಿಷನ್, ಎಫ್ ಕಾಂಪೊಸಿಷನ್, ಎಫ್ ಕಾಂಪೊಸಿಷನ್, ಎಫ್ ಕಾಂಪೊಸಿಷನ್, ಎಫ್ ಆಫ್ ಎಕ್ಸ್. 1 ತೆಗಿರಿ, ಎಫ್ ಕಾಂಪೊಸಿಷನ್, ಎಫ್ ಕಾಂಪೊಸಿಷನ್, ಎಫ್ ಕಾಂಪೊಸಿಷನ್ ಆಫ್ ಎಫ್ ಆಫ್ ಎಕ್ಸ್. ಆಗ ಎಫ್ ಕಾಂಪೊಸಿಷನ್, ಎಫ್ ಕಾಂಪೊಸಿಷನ್, ಎಫ್ ಕಾಂಪೊಸಿಷನ್, ಎಫ್ ಆಫ್ 1 minus x over 1 plus x. That is equal to ಮತ್ತೆ f composition f of 1 minus x over 1 plus x. ಹೀಗೆ ಬಂತು ಸರ್. ದಟ್ ಈಸ್ equal to f of what is this? 1 minus this over 1 plus dish. ಹೀಗೆ ಬರ್ಕೋಬೇಕಾಗತ್ತೆ. ಆಗ ಓರಲಲ್ಲಿ ಮಾಡಬೇಕು. ಎಫ್ ಆಫ್ ಸರ್ 1 plus x minus 1 plus x, 1 plus x minus 1 plus x ಓವರ್ 1 plus x. ಈ 1 plus x ಜೊತೆ ಹೋಗುತ್ತೆ, ಅದರಿಂದ 1 plus x plus 1 minus x. ಈ 1 plus x ಈ 1 plus x ಹೊಟ್ಟೋಗ್ಬಿಡತ್ತೆ. ಆಗ +1 minus 1 ಹೋಯಿತು, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಹೋಯಿತು. ಆಗ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x, ಕೆಳಗೆ 2 ಹೋಯಿತು. ಆಗ ಏನು ಬಂತು? ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂತು. ಇದಕ್ಕೆ ಮತ್ತೆ ಎಫ್ ಆಫ್ ಎಕ್ಸ್ ಹಾಕ್ತೀವಿ. ಆಗ ಎಫ್ ಆಫ್ ಎಕ್ಸ್ ಅಂದರೆ 1 minus x over 1 plus x. ಎಗೈನ್ ಇದಕ್ಕೆ ಹಾಕ್ತೀನಿ. ಆಗ ಎಕ್ಸ್ ಮತ್ತೆ ಬಂದೇ ಬರುತ್ತೆ. ಹೌದಲ್ವ ಸರ್? ಬಂದೇ ಬರುತ್ತೆ. ಹಾಗೆ 1 minus ದಿಸ್ ಓವರ್ 1 plus ದಿಸ್. ಆಗ ಏನು ಬರುತ್ತೆ? 1 plus x minus 1 plus x, ಮೇಲ್ಗಡೆ 2x ಆಯಿತು. ಇಲ್ಲಿ 1 plus x plus 1 minus x, x ಹೋಯಿತು 2. 1 plus x ಕ್ಯಾನ್ಸಲ್ ಆಯಿತು, 2 ಹೋಯಿತು x. ಫೈನಲ್ ರಿಸಲ್ಟ್ ಈಸ್ x. ಓಕೆನಾ? ಎಸ್. ನೋಡಿ, ಇಫ್ f mapping from A to B and G mapping from B to C are 1, 1, then show that G composition of F mapping from A to C is also 1, 1. ಇದನ್ನು ತೋರಿಸ್ಬೇಕು ನಾವು. ಅವೆರಡು 1, 1 ಫಂಕ್ಷನ್, ಹಾಗಾಗಿ ಇದನ್ನು 1, 1 ಫಂಕ್ಷನ್ ಅಂತ ತೋರಿಸಿ ಅಂತ. 1, 1 ಫಂಕ್ಷನ್ ಡೆಫಿನೇಷನ್ ಗೊತ್ತಿದೆ. ಏನದು? ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇಂಪ್ಲೈಸ್ x1 ಈಕ್ವಲ್ ಟು x2. ಒಂದಕ್ಕೆ ಹೋಗಿರೋದು ಅಂತ. ಡಿಫ್ರೆಂಟ್ ಪ್ರೀ ಇಮೇಜಸ್ ಹ್ಯಾವ್ ಡಿಫ್ರೆಂಟ್ ಇಮೇಜಸ್. ಡಿಫರೆಂಟ್ ಪ್ರೀ ಇಮೇಜಸ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಅದನ್ನೇ 1, 1 ಅಂತ ಕರೆಯೋದು. ಸೇಮ್ ಪ್ರೀ ಇಮೇಜಸ್, ಸೇಮ್ ಇಮೇಜಸ್ ಹ್ಯಾವ್ ಸೇಮ್ ಪ್ರೀ ಇಮೇಜಸ್. ಇದು ಅರ್ಥ. ಅಲ್ಲಿಗೆ
ನಾವೇನು ಮಾಡ್ತೀವಿ, ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ಎ ಆ್ಯಂಡ್ g of f of x1 is equal to g of f of x2 implies, ಈಗ ನಾನು x1 = x2 ಅಂತ ತೋರಿಸ್ಬೇಕಷ್ಟೆ. g composition f of x1, g composition f of x2 implies, what is the meaning of it? g of f of x1 is equal to g of f of x2. But we know, ಏನು f of x1 ಏನಿದೆ ಅಥವಾ g of x1 ಅಥವಾ g mapping from B to C is 1 1 ಡೇಟಾ ಪ್ರಕಾರ. ಹಾಗಾಗಿ g of f of x1 is equal to g of f of x2 implies f of x1 equal to f of x2. g of f of x1 is equal to g of f of x2, f of x1 equal to f of x2 because g is 1 1. g is 1 1. This implies f of x1 is equal to f of x2 ಅಂತಂದಾಗ ಮತ್ತೆ ಇಲ್ಲಿ ಎಷ್ಟು ಬರೀತಾರೆ, but we know f mapping from A to B is 1 1 ಡೇಟಾ ಪ್ರಕಾರ. Therefore f of x1 is equal to f of x2 implies x1 is equal to x2. ಅಲ್ಲಿಗೆ x1 is equal to x2 ಅಂತ ಬಂತು. ಅಲ್ಲಿಗೆ ಏನಾಗೋಯ್ತು, therefore g of f of x1 is equal to g of f of x2 implies x1 is equal to x2. Therefore g composition f is 1 1. That means different images have different pre-images, same images have same pre-images. Therefore the function is 1 1. ಇದು ಇಮೇಜಸ್ ಮಕ್ಕಳ, ಇದು ಪ್ರೀ ಇಮೇಜಸ್. ಡೊಮೈನಲ್ಲಿ ಡೊಮೈನಲ್ಲಿ ಪ್ರೀ ಇಮೇಜಸ್, ಕೋಡೊಮೈನಲ್ಲಿ ಇಮೇಜಸ್. ಗೊತ್ತಾಯ್ತಲ್ಲ? ಆಯ್ತಾ ಬರ್ಕೊಂಡಿದ್ದು? ನೆಕ್ಸ್ಟ್ ಇದೇ ಲೆಕ್ಕ ಆರ್ ಆನ್ ಟು ಈಸ್ ಆಲ್ಸೋ ಆನ್ ಟು, ಆಲ್ಸೋ ಆನ್ ಟು ಅಂತ ತೋರಿಸ್ಬೇಕು. ನಾವು ಆನ್ ಟು ಡೆಫಿನೇಷನ್ ಬರ್ಕೊಂಡ್ಬಿಡ್ತೀವಿ. ಏನು, ಸಿನ್ಸ್ ಜಿ ಮ್ಯಾಪಿಂಗ್ ಫ್ರಮ್ ಬಿ ಟು ಸಿ ಈಸ್ ಆನ್ ಟು ಫಂಕ್ಷನ್ ಆಗಿರೋದ್ರಿಂದ ಫಾರ್ ಎವ್ರಿ ಇಮೇಜಸ್ there exists a pre-image. For every image there exists a pre-image. Y belongs to B such that they are related. That means g of y is equal to z. g of y is equal to z.
ದಿಸ್ ಈಸ್ ಬೈ ದಿ ಡೆಫಿನೇಷನ್ ಆಫ್ ಆಂಟು. ಡೆಫಿನೇಷನ್ ಆಫ್ ಆಂಟು ಏನು ಹೇಳುತ್ತೆ? ಪ್ರತಿಯೊಂದು ಇಮೇಜ್ಗೂ ಪ್ರೀ ಇಮೇಜ್ ಇರುತ್ತೆ. ಇದು ಆಂಟು. ಬೇರೆ ಬೇರೆ ಪ್ರೀ ಇಮೇಜಸ್ಗೆ ಬೇರೆ ಬೇರೆ ಇಮೇಜಸ್, ಬೇರೆ ಬೇರೆ ಇಮೇಜಸ್ಗೆ ಬೇರೆ ಬೇರೆ ಪ್ರೀ ಇಮೇಜಸ್, ಸೇಮ್ ಇಮೇಜಸ್ಗೆ ಸೇಮ್ ಪ್ರೀ ಇಮೇಜಸ್, ಅದು 1 ಇಲ್ಲಿ ಆಂಟು. ಆಂಟುನಲ್ಲಿ ಪ್ರತಿಯೊಂದು ಇಮೇಜ್ಗೂ ಪ್ರೀ ಇಮೇಜ್ ಇರುತ್ತೆ ಅನ್ನೋದನ್ನು ಬರೆದಿದ್ದಾಯಿತು. ಇಲ್ಲಿ ಇನ್ನೊಂದು ಬರೀತೀವಿ, ಸಿನ್ಸ್ ಎಫ್ ಈಸ್ ಆಂಟು. ಹೌದು, ಅವರೇ ಕೊಟ್ಟಿದ್ದಾರಲ್ಲ, ಎಫ್ ಈಸ್ ಆಂಟು ಅಂತ ಕೊಟ್ಟಿದ್ದಾರಲ್ಲ. ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಬಿ, ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಬಿ ಇಮೇಜ್, ಇದ್ರದ್ದು ಇಮೇಜು, ಅದ್ರದ್ದು ಪ್ರೀ ಇಮೇಜೇ ಇದ್ರದ್ದು ಇಮೇಜು, ಅದೇ ತಿಳ್ಕೊಂಬಿಡಿ. ಇದ್ರದ್ದು ಪ್ರೀ ಇಮೇಜೇ ಇದ್ರದ್ದು ಇಮೇಜ್ ಆಗಿಬಿಡುತ್ತೆ. ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಬಿ ದೇರ್ ಎಕ್ಸಿಸ್ಟ್ ಎ ಪ್ರೀ ಇಮೇಜ್, ದೇರ್ ಎಕ್ಸಿಸ್ಟ್ ಎ ಪ್ರೀ ಇಮೇಜ್. ದಟ್ ಪ್ರೀ ಇಮೇಜ್ ಎಕ್ಸ್ ಬಿಲಾಂಗ್ಸ್ ಟು ಎ such that f of x is equal to y, f of x is equal to y, f of x is equal to y. ಅದರಿಂದ g of f of x is equal to g of f of x, that is equal to g of y is equal to z. ನೋಡಿ, z ಅಂತ ಬಂದ್ಬಿಡ್ತು. ಸೊ ಅಲ್ಲಿಗೆ ಎವರಿ ಇಮೇಜ್ ಇನ್ g of f there exists a pre-image x. ಸೊ ಅಲ್ಲಿಗೆ ಗ್ಯಾರಂಟಿ ಆಗೋಯ್ತು. ಏನಂತ ಆಯಿತು? therefore for all z belongs to C there exists a pre-image ಯಾವುದು? x belongs to g of f such that g of f of x is equal to z. Therefore g of f is onto, ಅದು onto. ಅಲ್ಲಿಗೆ 1 onto 2 ಆಯಿತು ಅಂದರೆ ಬೈಜೆಕ್ಟಿವ್ ಅಂತ ತಾನೆ. ಅಂದರೆ ಎಫ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಆ್ಯಂಡ್ ಜಿ ಮ್ಯಾಪಿಂಗ್ ಫ್ರಮ್ ಬಿ ಟು ಸಿ ಆರ್ ಬೈಜೆಕ್ಟಿವ್, ದೆನ್ ಜಿ ಕಾಂಪೊಸಿಷನ್ ಎಫ್ ಇಸ್ ಆಲ್ಸೋ ಬೈಜೆಕ್ಟಿವ್. ಓಕೆನಾ? ಇದು ಬರ್ಕೊಂಡಾದ್ಮೇಲೆ ಒಂದು ನೋಟ್ ಬರ್ಕೊಳ್ಳಿ ಮಕ್ಕಳ. ಒಂದು ನೋಟ್, if f mapping from A to B and B mapping from B to C are bijective, then G composition F mapping from A to C is also bijective. ಇಲ್ಲಿಗೆ ನಿಲ್ಲಿಸಿರೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸ್ತೀವಿ.